ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಬರುತ್ತೆ. ಸೊ ಪರೀಕ್ಷೆ ಇರೋವರೆಗೂ ಡೈಲಿ ಎನಾಲೈಸಿಸ್ ನಡೆಯುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಸೊ ಇವತ್ತಿನ 2 ಜುಲೈ ಫಸ್ಟ್ ಶಿಫ್ಟ್ ಎನಾಲೈಸಿಸ್ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಫಸ್ಟ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಎನಾಲೈಸಿಸ್ ಕ್ಲಾಸ್ ನಡೆಯುತ್ತೆ ಇವತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಥರ್ಡ್ ಮತ್ತು ಫೋರ್ತ್ ಶಿಫ್ಟ್ ಎನಾಲೈಸಿಸ್ ತರ್ತೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಸೊ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ ನೋಡೋಣ ಬನ್ನಿ. ಸೊ ನಿಮಗೇನಾದರೂ ಪ್ರಶ್ನೆಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಗುಲಾಬ್ ಚಂದ್ ಕಟಾರಿಯಾ ಯಾವ ರಾಜ್ಯದ ರಾಜ್ಯಪಾಲರು? ಸೊ ಪ್ರಸ್ತುತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ನೆಕ್ಸ್ಟ್ ಕ್ವಶನ್, ಒಲಿಂಪಿಕ್ ಕ್ರೀಡೆಯಲ್ಲಿ ಟೆನ್ನಿಸ್ ಕ್ರೀಡೆ ಯಾವಾಗ ಸೇರಿಸಲಾಯಿತು? ಸ್ನೇಹಿತರೆ, ಈ ಪ್ರಶ್ನೆ ಇಂಥದ್ದೇ ಪ್ರಶ್ನೆ ಸೇಮ್ ಬಂದಿದೆ. ಆದರೆ ಟೆನ್ನಿಸ್ ಕೇಳಿದಾರೋ ಟೇಬಲ್ ಟೆನ್ನಿಸ್ ಕೇಳಿದಾರೋ ಅಂಥೇಳಿ ಕನ್ಫರ್ಮ್ ಇಲ್ಲ. ಸೊ ಹಾಗಾಗಿ ಎರಡೂ ತೊಗೊಂಡಿದ್ದೀನಿ. ಸೊ ಟೆನ್ನಿಸ್ ಕ್ರೀಡೆ 1896ರಲ್ಲಿ ಸೇರಿಸಲಾಯಿತು ಮತ್ತು ಟೇಬಲ್ ಟೆನ್ನಿಸ್ ಕ್ರೀಡೆ 1988ರಲ್ಲಿ ಸೇರಿಸಲಾಯಿತು. ಸೊ ಯಾವುದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಪುರುಷ ಮತ್ತು ಮಹಿಳಾ ಸಾಕ್ಷರತೆ ಪ್ರಮಾಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಯಾವ ಸಚಿವಾಲಯ ಮೂಲಕ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಗ್ರಾಮೀಣ ವಿಕಾಸ ಸಚಿವಾಲಯ, ದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟ್ ಎಷ್ಟು ಪ್ರಕಾರದ ರಿಟ್ಗಳನ್ನು ಹೊರಡಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 5. ನೆಕ್ಸ್ಟ್ ಕ್ವಶನ್, ಬಾಹ್ಯಾಕಾಶದಲ್ಲಿರುವ ಕಪ್ಪಾದ ಧೂಳು ಮೋಡಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನೆಬುಲಾ ಅಥವಾ ನಿಹಾರಿಕ. ಸ್ನೇಹಿತರೆ, ಇವೇ ಪ್ರಶ್ನೆಗಳು ಬಂದಿತ್ತೋ ಇಲ್ಲೋ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದ್ದೀರೋ ಸೊ ಅದೇ ರೀತಿ ಪ್ರಶ್ನೆಗಳನ್ನ ತೊಗೊಂಡಿದ್ದೀವಿ. ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಕ್ವಶನ್, 2ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಆಧರಿಸಿದೆ? ಸೊ ಸ್ನೇಹಿತರೆ, 2ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕಥನ ರೂಪದಲ್ಲಿ ಪ್ರಶ್ನೆ ಕೇಳಿದ್ರಂತೆ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಂಡು ಹೋಗಿ. ಇದಕ್ಕೆ ಸರಿಯಾದ ಉತ್ತರ PC ಮಹಲ್ ನೋಬಿಸ್ ಮಾದರಿ. ಈ ಕೆಳಗಿನವುಗಳಲ್ಲಿ ಯಾವ ಕಲೆಗಾರ್ತಿ ಶಾಸ್ತ್ರೀಯ ನೃತ್ಯಗಳಿಗೆ ಸಂಬಂಧ ಹೊಂದಿದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಸೋನಾಲ್ ಮಾನ್ಸಿಂಗ್. ಸೊ ಈ ಆಪ್ಷನಲ್ಲಿ ಸೋನಾಲ್ ಮಾನ್ಸಿಂಗ್ ಕೊಟ್ಟಿದ್ದರಂತೆ. ಸೊ ಇವರು ಭರತನಾಟ್ಯ ಮತ್ತು ಒಡಿಶಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದಲ್ಲಿ ಡಬಲ್ ಜೇಪರ್ಡಿ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ವಿಧಿ 20. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಸಾಮ್ರಾಜ್ಯ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಅರವಿಡು ವಂಶ. ನೆಕ್ಸ್ಟ್ ಕ್ವಶನ್, ಸೋಮಶಿಲಾ ಅಣೆಕಟ್ಟು ಯಾವ ರಾಜ್ಯ ಮತ್ತು ನದಿ ಮೇಲೆ ಕಟ್ಟಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಸೊ ಪೆನ್ನಾ ನದಿಗೆ ಕಟ್ಟಲಾಗಿದೆ. ನೆಕ್ಸ್ಟ್ ಕ್ವಶನ್, ಮಾನ್ಸೂನ್ ಸಮಯದ ನಂತರ ಬೆಳೆಯಲಾಗುವ ಬೆಳೆಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿ ಪ್ರಶ್ನೆ ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಮಾನ್ಸೂನ್ ಸಮಯದ ನಂತರ ಬೆಳೆಯಲಾಗುವ ಬೆಳೆಗಳು ಅಂದರೆ ರಬಿ ಬೆಳೆಗಳು. ಸೊ ಅದಕ್ಕೂ ಮುಂಚೆ ಬೆಳೆಯಲಾಗುವ ಬೆಳೆಗಳು ಅಂದರೆ ಖಾರಿಫ್ ಬೆಳೆಗಳು. ನೆಕ್ಸ್ಟ್ ಕ್ವಶನ್, ಯಾವ ಸ್ವಾತಂತ್ರ್ಯ ಸೇನೆಯು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಭಾರತೀಯ ರಾಷ್ಟ್ರೀಯ ಸೇನೆ ಕೊಟ್ಟಿದ್ದಾರಂತೆ. ಭಾರತೀಯ ರಾಷ್ಟ್ರೀಯ ಸೇನೆ ಇದಕ್ಕೆ ಉತ್ತರ. ನೆಕ್ಸ್ಟ್ ಕ್ವಶನ್, 2023ರವರೆಗೆ ಭಾರತ ಎಷ್ಟು ಸ್ಯಾಫ್ ಚಾಂಪಿಯನ್ಶಿಪ್ ಗೆದ್ದಿದೆ? ಸೊ ಈ ಪ್ರಶ್ನೆ ಬಂತೋ ಇಲ್ವೋ ಅಂತ ಹೇಳಿ ತಿಳಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ 9 ಬಾರಿ. ನೆಕ್ಸ್ಟ್ ಕ್ವಶನ್, ವಂದೇ ಮಾತರಂ ಮತ್ತು ಜನಗಣಮನ ಬರೆದವರು ಯಾರು? ಸೊ ಕಥನ ರೂಪದಲ್ಲಿ ಕೊಟ್ಟಿದ್ದಾರಂತ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ ಕೊಟ್ಟಿರ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ವಂದೇ ಮಾತರಂ, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಜನಗಣಮನ, ಸೊ ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಕ್ವಶನ್, ಸಿತಾರ ವಾದ್ಯಕ್ಕೆ ಸಂಬಂಧ ಹೊಂದಿದವರು ಯಾರು? ಸ್ನೇಹಿತರೆ, ಇದು ಕೂಡ ಹೊಂದಿಸಿ ಬರೆಯಿರಿ ಕಥನ ರೂಪದಲ್ಲಿ ಕೊಟ್ಟಿದ್ದರಂತೆ. ಸೊ ಸಿತಾರ ವಾದ್ಯಕ್ಕೆ ಸಂಬಂಧಿಸಿದ ಪಂಡಿತ್ ರವಿಶಂಕರ್. ನೆಕ್ಸ್ಟ್ ಕ್ವಶನ್, ಕೊಳಲು ವಾದ್ಯಕ್ಕೆ ಸಂಬಂಧ ಹೊಂದಿದವರು? ಸೊ ಪನ್ನಲಾಲ್ ಘೋಷ್ ಮತ್ತು ಹರಿಪ್ರಸಾದ್ ಚೌರಾಸಿಯಾ. ನಿಮಗೆ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಂಟೋನಿಯೋ ಗುಟೆರಸ್. ನೆಕ್ಸ್ಟ್ ಕ್ವಶನ್, ನವರೋಜ್ ಉತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿ. ಸೊ ಪಾರ್ಸಿ ಧರ್ಮ ಸಂಬಂಧಿಸಿದೆ. ಇದು ಪಾರ್ಸಿ ಧರ್ಮದ ಹೊಸ ವರ್ಷದ ಹಬ್ಬವಾಗಿದೆ. ನೆಕ್ಸ್ಟ್ ಕ್ವಶನ್, ವಿಧಿ 52ನೇ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಪದವಿ. ನೆಕ್ಸ್ಟ್ ಕ್ವಶನ್, ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ 2000ರಲ್ಲಿ. ನೆಕ್ಸ್ಟ್ ಕ್ವಶನ್,
ಭಾರತ ಸ್ಯಾಫ್ ಚಾಂಪಿಯನ್ಶಿಪ್ ಪ್ರಥಮ ವಿಜೇತ ವರ್ಷ. ಸೊ ಇದಕ್ಕೆ ಸರಿಯಾದ ಉತ್ತರ 1993. ನೆಕ್ಸ್ಟ್ ಕ್ವಶನ್, ಎ ಮೇರೆ ವತನ್ ಕಾ ಲೋಗೋ ಗೀತೆ ಹಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಲತಾ ಮಂಗೇಶ್ಕರ್. ಸ್ನೇಹಿತರೆ, ಇವೇ ಪ್ರಶ್ನೆಗಳು ಬಂತೋ ಇಲ್ವೋ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಸೊ ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದಾರೋ ಅದೇ ರೀತಿ ನಾನು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಸೊ ಸ್ನೇಹಿತರೆ, ನಿಮಗೆ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ರೀತಿಯ PDFಗಳು ಕೂಡ ಲಭ್ಯವಿದೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಟಾಪಿಕ್ ವೈಸ್ PDF ಮತ್ತು ಕರೆಂಟ್ ಅಫೇರ್ಸ್ PDF ಕೂಡ ನಮ್ಮಲ್ಲಿ ಸಿಗುತ್ತದೆ. ಸೊ ನಿಮಗೆ PDF ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬೋದು. ಸೊ ಓನ್ಲಿ ವಾಟ್ಸಾಪ್. ಜುಲೈ 2nd ಶಿಫ್ಟ್ ಅನಾಲೈಸಿಸ್ ನೋಡೋಣ ಇವಾಗ. ಕೇರಳ ರಾಜ್ಯದ ಯಾವ ಹಬ್ಬದಲ್ಲಿ ಹಾವು ದೋಣಿ ಸ್ಪರ್ಧೆ ಆಯೋಜಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಓಣಂ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಜಾರ್ಖಂಡ್ ರಾಜ್ಯದ ನೃತ್ಯವಾಗಿದೆ? ಸೊ ಆಪ್ಷನಲ್ಲಿ ಛಾವು ನೃತ್ಯ ಕೊಟ್ಟಿದ್ದರಂತೆ. ಸೊ ಛಾವು. ನೆಕ್ಸ್ಟ್ ಕ್ವಶನ್, RBI ಬ್ಯಾಂಕ್ನ ರಾಷ್ಟ್ರೀಕರಣ ಯಾವ ವರ್ಷ ನಡೆಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 1949. ಸೊ ಇದು ಸ್ಥಾಪನೆ ಆದದ್ದು 1935. ನೆಕ್ಸ್ಟ್ ಕ್ವಶನ್, ಅಂಬೇಡ್ಕರ್ ಮತ್ತು ಮೋದಿ ಪುಸ್ತಕ 2022ರಲ್ಲಿ ಬರೆದವರು ಯಾರು? ಸ್ನೇಹಿತರೆ, ಈ ಪ್ರಶ್ನೆ ನಿಮಗೆ ಕನ್ಫರ್ಮ್ ಆಗಿ ಓದ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್. ನೆಕ್ಸ್ಟ್ ಕ್ವಶನ್, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸ್ನೇಹಿತರೆ, ಇದು ಬಂದುಬಿಟ್ಟು ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಲಡಾಖ್ ಪ್ರತಿಯೊಂದು ರಾಜ್ಯಕ್ಕೂ ಸಂಬಂಧಿಸಿದೆ. ನಿಮಗೆ ಆಪ್ಷನಲ್ಲಿ ಯಾವ ರಾಜ್ಯ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದ್ರ ಪ್ರಕಾರ ಹಾಕಿ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2023 ಅಥವಾ 24, ಈ ಪ್ರಶ್ನೆ ನಂಗೆ ಕನ್ಫರ್ಮ್ ಆಗಿ ಸಿಕ್ಕಿಲ್ಲ. ಸೊ ನೋಡಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಸೊ ಇದರ ವಿಜೇತರು ಮಹಾರಾಷ್ಟ್ರ, ಸೊ ತಮಿಳುನಾಡು ರನ್ನರ್ ಅಪ್. ಸೊ 2023 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆಯೋಜನೆ ಆಗಿದ್ದು ಮಧ್ಯಪ್ರದೇಶ ಮತ್ತು 2024ರಲ್ಲಿ ತಮಿಳುನಾಡು. ಸೊ ನಿಮಗೆ ಯಾವ ರೀತಿ ಪ್ರಶ್ನೆ ಬಂದಿತ್ತು ನೋಡಿ. ನೆಕ್ಸ್ಟ್ ಕ್ವಶನ್, ಭಾರತದ ಕೈಗಾರಿಕಾ ನೀತಿ 1948ರ ಎಷ್ಟು ಭಾಗಗಳಲ್ಲಿ ವಿಂಗಡಿಸಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ 4 ಭಾಗಗಳಲ್ಲಿ. ಸೊ 1948ರಲ್ಲಿ 4 ಭಾಗಗಳಾಗಿ ವಿಂಗಡಿಸಲಾಯಿತು ಮತ್ತು 1956ರಲ್ಲಿ 3 ಭಾಗಗಳಾಗಿ ವಿಂಗಡಿಸಲಾಯಿತು. ನಿಮಗೆ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ವಿಧಿ 20 ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಅಪರಾಧಿಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ ಅನುಚ್ಛೇದ. ನೆಕ್ಸ್ಟ್ ಕ್ವಶನ್, 66ನೇ ನ್ಯಾಷನಲ್ ಗೇಮ್ಸ್ ಯಾವ ನಗರದಲ್ಲಿ ನಡೆದಿಲ್ಲ ಅಂತ ಪ್ರಶ್ನೆ ಬಂದಂತೆ. ಸೊ ಆಪ್ಷನಲ್ಲಿ ಲುಧಿಯಾನ, ಗ್ವಾಲಿಯರ್, ಭೋಪಾಲ್, ದೆಹಲಿ ಕೊಟ್ಟಿದ್ರಂತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಲುಧಿಯಾನ. ನೆಕ್ಸ್ಟ್ ಕ್ವಶನ್, ಮಹಾಬಲಿಪುರಂ ದೇವಾಲಯ ನಿರ್ಮಿಸಿದವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಪಲ್ಲವರು, ಅಂದರೆ 1ನೇ ನರಸಿಂಹವರ್ಮ. ನೆಕ್ಸ್ಟ್ ಕ್ವಶನ್, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1969. ನೆಕ್ಸ್ಟ್ ಕ್ವಶನ್, ಯಾವ ಪುಸ್ತಕ ಹರಿಪಾಲ್ ಅವರಿಂದ ರಚಿಸಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಸಂಗೀತ ಸುಧಾರಕ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಇದಕ್ಕೆ ಸರಿಯಾದ ಉತ್ತರ 640 ಜಿಲ್ಲೆಗಳು. ಸೊ ಪ್ರಸ್ತುತ 806 ಇದೆ. ಸ್ನೇಹಿತರೆ, ನೆಕ್ಸ್ಟ್ 1 ಜುಲೈ 4th ಶಿಫ್ಟ್ ಅನಾಲೈಸಿಸ್ ಮಾಡಿಲ್ಲ ಸ್ನೇಹಿತರೆ, ಹಾಗಾಗಿ ಕೆಲವು ಪ್ರಶ್ನೆಗಳು ತೊಗೊಂಡಿದ್ದೀನಿ ಇಲ್ಲೇ. ವಿಕ್ರಮಶಾಲಾ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಧರ್ಮಪಾಲ. ನೆಕ್ಸ್ಟ್ ಕ್ವಶನ್, ಸಿದ್ಧಾರ್ಥ್ ಚೌಧರಿ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ 23ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಾನವರ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆ ನಿಷೇಧದ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ವಿಧಿ ನಾಗರಿಕತೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 5. ನೆಕ್ಸ್ಟ್ ಕ್ವಶನ್, ಪರಮಾಣು ಕ್ರಮ ಸಂಖ್ಯೆ ನಾಮನಿರ್ದೇಶನ ಮಾಡಿದವರು ಯಾರು? ಸೊ ಇದರ ನಾಮನಿರ್ದೇಶನ ಮಾಡಿದವರು ಹೆನ್ರಿ ಮೋಸಲೆ. ನೆಕ್ಸ್ಟ್ ಕ್ವಶನ್, ಕಿರಣಗಳ ಕಂಡುಹಿಡಿದವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ರಾಂಟ್ಜನ್. ನೆಕ್ಸ್ಟ್ ಕ್ವಶನ್, ನಾಟ್ಯಶಾಸ್ತ್ರ ಗ್ರಂಥದ ಲೇಖಕರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಭರತ್ ಮುನಿ. ಸ್ನೇಹಿತರೆ, ಎಷ್ಟು ಪ್ರಶ್ನೆಗಳು ಸಿಕ್ಕಿದೋ ಅಷ್ಟು ಪ್ರಶ್ನೆಗಳನ್ನ ಅನಾಲೈಸಿಸ್ ತೊಗೊಂಡಿದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 3rd ಮತ್ತು 4th ಶಿಫ್ಟ್ ಅನಾಲೈಸಿಸ್ ತರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.